ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಹೆಲ್ದಿಯಾಗಿರೋ ಹಾಗಲಕಾಯಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಲೇಟ್ ಮಾಡ್ದಿರ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನಿಲ್ಲೊಂದು KG ಅಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಚಕ್ರ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 KGಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ನಾವು ಫ್ರೈ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರನೇ. ಆಯಿಲನ್ನು ನೀಟಾಗಿ ಹೀಟ್ ಆಗಿತ್ತಾದಮೇಲೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಚಿಟಪಟ ಅಂದಿತ್ತಾದಮೇಲೆ ನಾನು ಏನು 1 KG ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಮೇಲ್ಗಡೆ ಇರೋದನ್ನೆಲ್ಲ ಎರೆದ್ಬಿಟ್ಟು ಬೇಕಾದರೆ ನೀವು ಹಾಕ್ಕೋಬೋದು. ಬಟ್ ಶುಗರ್ ಪೇಷಂಟ್ಸ್ ಯಾರ್ಯಾರಿದ್ದೀರೋ, ಹಾಗೆ ಡಯೆಟಲ್ಲಿ ಯಾರ್ಯಾರಿದ್ದೀರೋ, ಖಂಡಿತವಾಗ್ಲೂ ಮೇಲ್ಗಡೆ ಏನು ಸಿಪ್ಪೆ ಏನು ಎರಿದಿರ ಕಂಪ್ಲೀಟಾಗಿ ಅದನ್ನೇ ಹಾಕ್ಕೊಳ್ಳಿ. ಆವಾಗ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹೆಚ್ಚಾಗಿ ಫೈಬರ್ ಅಂಶ ಇರುತ್ತೆ. ಅದಕ್ಕೋಸ್ಕರನೇ ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಶುಗರ್ ಪೇಷಂಟ್ಸ್ಗೂ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಕಸರೆ ಇರುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಗಲಕಾಯಿನ ಯೂಸ್ ಮಾಡೋದಿಲ್ಲ ಅಲ್ವಾ. ಖಂಡಿತವಾಗ್ಲೂ ಈ ಥರ ಒಂದು ಸರಿ ಹಾಗಲಕಾಯಿ ಫ್ರೈ ಮಾಡಿಕೊಂಡು ನೀವು ಟೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ವೀಕ್ಲಿ ಟ್ವೈಸ್ ಟೈಮ್ ಆದರೂ ನೀವು ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ. ನೋಡಿ, ನಾನು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಇದೇ ಥರನೇ ಬಿಟ್ಟಿದ್ದೆ. ಕೈ ಮಾತ್ರ ಬಿಡೋದಕ್ಕೆ ಹೋಗ್ಬಿಡಿ. ಒಂದು 1 ಮಿನಿಟ್ಗೆ 2 ಮಿನಿಟ್ಸ್ಗೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ನೋಡಿ, ಈ ಥರ ಕಲರೆಲ್ಲ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಬ್ರೌನ್ ಕಲರಾಗೆ ತಿರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಪೇಷನ್ಸಿಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಿ. ತುಂಬಾ ಚೆನ್ನಾಗಿರುತ್ತೆ. ಕ್ವಾಂಟಿಟಿ ಕೂಡ ನೋಡಿ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಕಲರ್ ಕೂಡ ಲೈಟಾಗಿ ನಮಗೆ ಬ್ರೌನ್ ಶೇಡಲ್ಲಿ ಬರ್ತಾ ಇದೆ. ಇಷ್ಟ ಆದರೆ ಸಾಕಾಗುತ್ತೆ. ಮತ್ತು ನಾವು ಮಸಾಲೆನ ರುಬ್ಕೊಂಡು ಹಾಕೊಳ್ಳೋದ್ರಿಂದ ಮತ್ತೆ ಅದರಲ್ಲೊಂದು 10 ಮಿನಿಟ್ಸ್ ನಾವು ಇದೇ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಆಯಿಲಲ್ಲಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಏನೇನು ಮಸಾಲ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಷ್ಟು ಮಸಾಲೆ ಹಾಕ್ಕೊಂಡ್ರೆ ಸಾಕು, ಮತ್ತು ಇನ್ನೇನು ಜಾಸ್ತಿ ನಾವು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಮತ್ತು ಇವಾಗ ಮಸಾಲೆನ ನಾನು ಹೇಳ್ಕೊಡ್ತೀನಿ ಬನ್ನಿ, ಯಾವ ಮಸಾಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ನೋಡಿ, ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇದು 1 ಇಡಿ ಅಷ್ಟಿರುತ್ತೆ. ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಇಡಿ ಅಷ್ಟಿರುತ್ತೆ. ನೀವು ಬೇಕಾದರೆ ಸಿಪ್ಪೆ ಆದರೂ ತೆಗೆದ್ಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಸಿಪ್ಪೆ ಸಹನೇ ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾವು ತೊಗೊಂಡಿರೋ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ. ಇವಾಗ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಬೆಲ್ಲ ನಿಮಗೆ ಕಸರೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 2.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಡ್ತಾ ಇದ್ದೀನಿ. ಬೆಲ್ಲನ ನೀಟಾಗಿ ಪುಡಿ ಮಾಡಿ ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ನಾವು ರುಬ್ಕೊಂಡು ಬರಬೇಕಾಗುತ್ತೆ. ಸ್ವಲ್ಪನೇ ಗ್ಯಾಪ್ ಕೊಟ್ಟು ರುಬ್ಕೊಳ್ಳಿ, ಇಲ್ಲಾಂದರೆ ಅದರ ಮುದ್ದೆ ಥರ ಆಗೋಗ್ಬಿಡುತ್ತೆ. ಆವಾಗ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ. ನೋಡಿ, ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ತರಿಯಾಗಿದ್ದರೂ ಕೂಡ ಪರವಾಗಿಲ್ಲ, ತುಂಬಾ ರುಚಿಯಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ನಾನು ಮಸಾಲೆನ ಪ್ರಿಪೇರ್ ಮಾಡಿ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಮೈಲ್ಡಾಗಿರುತ್ತೆ. ನಾವು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೇಕು, ಇಲ್ಲ ಜಾಸ್ತಿ ನಮಗೆ ಟೈಮ್ ಇಲ್ಲ ಅಂದಾಗ ಫಟಾಫಟಾಗಿ ಇದನ್ನು ರೆಡಿ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನು ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಇದರಲ್ಲೇ ನಾವು ಹಾಕ್ಬಿಡಬೇಕು. ಮತ್ತು ನಾವು ಯಾವುದೇ ರೀತಿ ವಾಟರ್ ಆಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ನಾವು ಏನೂ ಹಾಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಆಯಿಲಲ್ಲೇ ಕಂಪ್ಲೀಟಾಗಿ ಇದು ಫ್ರೈ ಆಗಬೇಕು. ಮತ್ತು ನಾವು ಕೊಬ್ಬರಿ ಹಾಕ್ಕೊಂಡಿರ್ತೀವಲ್ವ, ಅದರಲ್ಲೂ ಕೂಡ ನಮಗೆ ಆಯಿಲು ಊಸ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವು ಬೆಲ್ಲ ಹಾಕೊಳ್ಳೋದ್ರಿಂದ ಸ್ವಲ್ಪ ಅಂಟಂಟಾಗಿರುತ್ತೆ. ಆ ಅಂಟಂಟೆಲ್ಲ ಹೋಗಿ ತುಂಬ ಉದ್ರುದ್ರಾಗಿ ಆಗೋಗಬೇಕು. ನೋಡಿ, ಇದನ್ನು ನಾನು ಒಂದು 2 ಮಿನಿಟ್ಸ್ ಇದೇ ಥರ ಫ್ರೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ.
ನೋಡಿ 5 ಮಿನಿಟ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ನಾವು ಹಾಕಿರೋ ಮಸಾಲೆ ಏನಿದೆ ಅದೆಲ್ಲ ನೀಟಾಗಿ ಹಾಗಲಕಾಯಿಗೆ ಹಿಡ್ಕೊಂಡು ಅದೆಲ್ಲ ನೋಡಿ ಈ ಥರ ಉದ್ರುದ್ರಾಗಿದೆ. ಇದೇ ಥರ ಉದ್ರುದ್ರಾಗಿದ್ರೇ ನಮಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಚಪಾತಿಗೆ, ಪುಲ್ಕಾಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಥರ ಒಂದ್ಸರಿ ಹಾಗಲಕಾಯಿ ಫ್ರೈನ ಮಾಡಿಕೊಂಡು ತಿನ್ನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯಾರ್ಯಾರಿಗೆ ಹಾಗಲಕಾಯಿ ಇಷ್ಟ ಇರೋದಿಲ್ವಾ, ಖಂಡಿತವಾಗ್ಲೂ ಅವ್ರಿಗೆ ಈ ಥರ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಪೇಷನ್ಸಿಂದ ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಬೇಕಾಗುತ್ತೆ. ಯಾಕಂದರೆ ನಾವು ನೀರೇನು ಯೂಸ್ ಮಾಡ್ದಿರ ಇದನ್ನು ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಉದ್ರುದ್ರಾಗಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಕುಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ಇದು ಹಾಗಲಕಾಯಿ ಫ್ರೈ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾರ್ಯಾರು ಶುಗರ್ ಪೇಷಂಟ್ಸ್ ಯಾರಾದರೂ ಇದ್ದೀರಾ, ಇಲ್ಲ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ವೀಕ್ಲಿ 2 ಟೈಮ್ಸ್ ಆದರೂ ಇದನ್ನು ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನೋಡಿ ನಾನು ಚಪಾತಿ ಜೊತೆಗೆ ಈ ಥರ ಹಾಗಲಕಾಯಿ ಫ್ರೈನ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲೆಲ್ಲವರೆಲ್ಲರೂ. ತುಂಬಾ ಈಸಿಯಾಗುತ್ತೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಾತ್ರ ನಾವು ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀನಿ. ತುಂಬಾ ಯಮ್ಮಿಯಾಗಿರುತ್ತೆ. ಹಾಗೆ ಚಪಾತಿಗೆ, ಪುಲ್ಕಾಗೆ ಅಂತಲೇ ಅಲ್ಲ, ಓನ್ಲಿ ರಸಮ್ ಸಾಂಬಾರ್ ಜೊತೆ ಇಲ್ಲ ಬೇಳೆ ಸಾರು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೋಡಿ ಪ್ರತಿಯೊಂದು ಹಾಗಲಕಾಯಿಗೂ ನಾವು ಹಾಕಿರೋ ಮಸಾಲೆನ ನೀಟಾಗಿ ಕೋಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲೂ ಕಸರೇನೂ ಅನಿಸಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.